ಹೋಗಕ್ಕಾಗಲ್ವಾ? ನಮ್ಮ ಮೊಬೈಲ್ ಒಂದು ಕೈ ಹಿಡ್ಕೋಬೇಕಲ್ಲ. ಹಿಡ್ಕತೀವಿ. ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಒಂದು ಹಳ್ಳಿ ಗಾಡಿನ ರೈತರ ಆಸ್ತಿಗಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಈ ರಸ್ತೆ ಬಹಳ ಬಂದೋಬಸ್ತಾಗಿದೆ, ಅಂದರೆ ಒರಿಜಿನಲ್ ಆಗಿದೆ. ಇದು ಆಸ್ತಿ ಆಯಿತಾ. ಈಸ್ಟ್ ಫೇಸಿಂಗ್ ಇದೆ. ಒಟ್ಟು 18 ಎಕರೆ ಇದೆ. ಒಟ್ಟು ಬೌಂಡ್ರಿ 18 ಎಕರೆ ಇದೆ. ಇದೇ ಊರಿನ ರೈತರಿಂದ ಇವ್ರಿಗೆ ಕ್ರಯ ಆಗಿರ್ತಕ್ಕಂಥ ಆಸ್ತಿ ಸುಮಾರು ವರ್ಷಗಳ ಹಿಂದೆ ಆಯಿತಾ. ಓವರಲ್ಲಾಗಿ ಹೇಳೋದಾದರೆ ಇದು ರೀಸೇಲ್ ಪ್ರಾಪರ್ಟಿ. ಸೊ ಹುಲ್ಲಳ್ಳಿಯಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಹುಲ್ಲಳ್ಳಿಯಿಂದ 20 ಕಿಲೋಮೀಟ್ರು ಸ್ಪಾಟು. ನಂಜನಗೂಡು ರಿಜಿಸ್ಟ್ರೇಷನ್ನು ಹುಲ್ಲಳ್ಳಿ ಹೋಬಳಿನೇ. ಈ ಸೋಲಾರ್ ಫೆನ್ಸ್ ಏನಿದೆಯೋ ಇಷ್ಟು ಆಸ್ತಿ ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದೆ. ನಾರ್ತ್ ಸೌತು ಇದು ಇಲ್ಲಿವರೆಗ, ಇದು ಇಲ್ಲಿಗೆ ಎಂಡ ಎಲ್ಲಿ ಅದು ಅದು ಇಲ್ಲಿಗೆ ಎಂಡು. ಇನ್ನೂ ಆಚೆಗೆ ಹೋಗ್ಬೇಕಾ? ಇದೆ ಈ ನರಸೀಪುರ ಅದೇ 15 ಅಂದರೆ ಇನ್ನೂ ಆಚೆಗಿದೆಯಾ ಅಂತ ಕೇಳಿದೆ ಅಷ್ಟೆ ಸರ್. ನೋಡಿ ಇದೆಲ್ಲ ಈ ಆಸ್ತಿಯ ಆಜುಬಾಜು ಇರತಕ್ಕಂಥದ್ದು, ಅಂದರೆ ಆಪೋಸಿಟ್ಟು ನೋಡಿ. ಇವರು ಬಾಳೆ, ಕೋಕೋನಟ್ಸು ಎಲ್ಲ ಹಾಕ್ಕೊಂಡಿದ್ದಾರೆ. ಅಂದರೆ ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು. ಇನ್ನು ಪಂಪ್ ಸೆಟ್ ರಹಿತವಾಗಿರ್ತಕ್ಕಂಥವರು ಈ ಸೂರ್ಯಕಾಂತಿ ಹಾಕ್ತಾರೆ, ಹತ್ತಿ ಹಾಕ್ತಾರೆ, ಕಡಲೆಕಾಯಿ, ರಾಗಿ, ಜೋಳ, ಚನ್ಮಲ್ಲಿಗೆ ಹೂವು, ಇನ್ನಿತರ ಕ್ರಾಪ್ಗಳನ್ನ ಹಾಕ್ತಾರೆ. ಇದು ನೋಡಿ ಇಲ್ಲಿ ಉಳ್ತಾ ಇದ್ದಾರಲ್ಲ ಇವರು, ಈ ಪಾತಿನೇ ಎಂಡು. ನಾರ್ತ್ ಸೌತು ಈ ಪಾತಿನೇ ಎಂಡು. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದೇ ಮಣ್ಣು. ಒಟ್ಟು 18 ಎಕರೆಗೂ ನೋಡಿ ಇದೇ ಥರ ಸ್ವಲ್ಪ ಫೆನ್ಸ್ ಇದೆ ಸಂಪೂರ್ಣವಾಗಿ. 18 ಎಕರೆನಲ್ಲಿ ನಿಮಗೆ 9 ಎಕರೆ ಕೊಡ್ತಾರೆ. ಆ ಕಡೆ ಎಂಟ್ರೆನ್ಸ್ ತಗೊಂಡ್ರು ಸರಿ, ಅಥವಾ ಈ ಕಡೆ ತಗೊಂಡ್ರು ಸರಿ, 9 ಎಕರೆ ಮಾತ್ರ ಕೊಡ್ತಾರೆ. ಓಕೆ. ಈ ಒಂದು ರಸ್ತೆ ಬಂದು ರೆಕಾರ್ಡ್ ರಸ್ತೆ. ಇದು ರಸ್ತೆ ರೆಕಾರ್ಡ್ ರಸ್ತೆನೇ. ಇಲ್ಲಿವರೆಗೂ ಫಸ್ಟ್ ಕ್ಲಾಸ್ ಆಗಿದೆ. ಹಳ್ಳಿಯಿಂದ ಏನು ಒಂದು 10 ಕಿಲೋಮೀಟರ್ ಅಷ್ಟು ಆಗ್ಬೋದು. ಅದು ಡಾಂಬರ್ ರಸ್ತೆಯಿಂದ ಹೇಳಿದ್ರೆ ಒಂದು 10 ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟೇ. ಹಳ್ಳಿಯಿಂದ ಒಂದಾಗುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕ ಎಲ್ಲವೂ ಕೂಡ ಈ ಭಾಗದಲ್ಲಿರ್ತಕ್ಕಂಥ ರೈತರು 99% ಅಗ್ರಿಕಲ್ಚರ್ನೇ ಅವಲಂಬಿತರಾಗಿರ್ತಕ್ಕಂಥವ್ರು. ಹಾಗಾಗಿ ಎಲ್ಲವೂ ಕೂಡ ಏನು ಅಚ್ಚುಕಟ್ಟಾಗಿದೆ. ಆಮೇಲೆ ಇಲ್ಲಿ ಸ್ಟೇ ಆಗ್ಬೋದು, ತೊಂದರೆ ಏನಿಲ್ಲ. ಹೀಗೆ ಹೋದರೆ ಇನ್ನುಳಿದ ಈ ಭಾಗದ ರೈತರ ಆಸ್ತಿಗಳಿಗೆ ಹೋಗುತ್ತೆ. ಅದ್ರ ಜೊತೆಗೆ ಒಳ್ಳೆ ಗ್ರೌಂಡ್ ವಾಟರ್ ಕೂಡ ಇದೆ ಇಲ್ಲಿ. ಈಗ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಈಸ್ಟ್ ಫೇಸಿಂಗ್ ಆದಂಗಿದೆ ಆಸ್ತಿ ಸಂಪೂರ್ಣ. ಭಾಳ ನಾರ್ತ್ ಸೌತು ಭಾಳ ಅಗಲ ಇದೆ. ನಿಮಗೆ 18 ಎಕರೆನಲ್ಲಿ 9 ಎಕರೆ ಅವ್ರು ಇಟ್ಕೊಳ್ತಾರೆ. ಇನ್ನು 9 ಎಕರೆ ಮಾತ್ರ ಕೊಡ್ತಾರೆ. ಆಸ್ತಿ 100% ಸಮತಟ್ಟುವಾಗಿದೆ. ಒಳಗಡೆ ಏನು ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ. ಸೋಲಾರ್ ಫೆನ್ಸ್ ಹಾಕ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಅಂದರೆ ಅದು ಸೋಲಾರ್ ಫೆನ್ಸ್ ಹಿಂದೆ ಹಾಕ್ಕೊಂಡು ವ್ಯವಸಾಯ ಮಾಡ್ತೀವಿ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸರಿಪಡಿಸ್ಕೊಬೇಕು. ನೋಡಿ ಅದೇ ಊರು. ಹತ್ತಿ ನೋಡಿ ಸರ್, ಅದೇ ಊರು. ಅದೇ ಊರು. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇಂಟೀರಿಯರ್ ಏನಲ್ಲ. ಇಲ್ಲಿಂದ ಎಂಟ್ರೆನ್ಸ್ ನಿಮಗೆ
ನೋಡಿ ಈ ಕಡೆ ಇಲ್ಲ, ನಾನು ಆಗಲೇ ಹೇಳಿದಾಗ ನಾರ್ತ್ ಸೌತು ಭಾಳ ಉದ್ದ ಇದೆ. ಹಾಗೇ ಈಸ್ಟ್ ವೆಸ್ಟು ಕೂಡ ಹಾಗೇ ಇದೆ ಆಯಿತಾ. ಅದ್ರ ಜೊತೆಗೆ ಅಕ್ಕಪಕ್ಕ ಈ ಆಸ್ತಿ ಆಜುಬಾಜಲ್ಲಿ ಹಳ್ಳಿಗಳಿದೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ರೇಡಿಯೇಷನಲ್ಲಿ. ಸೊ ಇಲ್ಲಿ ಯಾವುದು ಫಾರೆಸ್ಟು ಆ ಥರದ್ದೇನಿಲ್ಲ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್. ಓಕೆ, ಥ್ಯಾಂಕ್ ಯು.